ಬೆಂಗಳೂರಿನ ಸುದ್ಗುಂಟಪಾಳ್ಯದಲ್ಲಿ ಯುವತಿಯೊಬ್ಬಳಿಗೆ ಲೈಂಗಿಕ ದೌರ್ಜನ್ಯವನ್ನೆಸಗಿ ಕಿಡಿಗೇಡಿಯೊಬ್ಬ ಪರಾರಿಯಾಗಿದ್ನಲ್ಲ. ಒಂದು ವಾರ ಕಳೆದರೂ ಕೂಡ ಆತನ ಸೆರೆ ಹಿಡಿಯುವಲ್ಲಿ ಸಕ್ಸಸ್ ಆಗೋದಕ್ಕಾಗ್ತಾ ಇಲ್ಲ. ಯುವತಿಗೆ ಕಿರುಕುಳ ಕೊಟ್ಟು ಎಸ್ಕೇಪ್ ಆದವನ ಸುಳಿವೇನೆ ಸಿಗ್ತಾ ಇಲ್ಲ. 100ಕ್ಕೂ ಹೆಚ್ಚು ಪೊಲೀಸರ ತಂಡ ಹುಡುಕ್ತಾ ಇದ್ರೂ ಕೂಡ ಆತ ಪತ್ತೆ ಆಗ್ತಾ ಇಲ್ಲ. 700ಕ್ಕೂ ಹೆಚ್ಚು CCTVಗಳನ್ನು ಜಾಲಾಡಿದ್ದಾರೆ ಪೊಲೀಸರು. ಏಪ್ರಿಲ್ 3ರಂದು ಯುವತಿಯನ್ನ ಎಳೆದಾಡಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದ ಕಿಡಿಗೇಡಿ. ಆತನನ್ನು ಹುಡುಕೋದಕ್ಕೆ ವಿಶೇಷ ತಂಡಗಳ ರಚನೆಯಾಗಿದೆ. 100 ಜನ ಪೊಲೀಸರು ಆ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಆತನ ಚಲನವಲನ ಬಿಟ್ಟರೆ ಆತ ಯಾರು, ಆತನ ಹಿನ್ನೆಲೆ ಏನು, ಯಾಕಾಗಿ ಹೀಗೆ ಮಾಡ್ದ, ಎಲ್ಲಿದ್ದಾನೆ, ಎಲ್ಲಿ ಅವನಿವನು ಏನು ಕೂಡ ಗೊತ್ತಾಗ್ತಾ ಇಲ್ಲ. ಸಿನಿಮೀಯ ರೀತಿಯಲ್ಲಿ ಆತ ಎಸ್ಕೇಪ್ ಆಗ್ತಿದ್ದಾನೆ ಅಂಥೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಏಪ್ರಿಲ್ 3ನೇ ತಾರೀಕು ಬೆಂಗಳೂರಿನ ಸುದ್ಗುಂಟಪಾಳ್ಯದಲ್ಲಿ ಈ ಘಟನೆ ನಡೆದಿತ್ತು. ಇಬ್ಬರು ಯುವತಿಯರು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಂತಹ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ನ ವ್ಯಕ್ತಿಯೊಬ್ಬ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಕಾಮಕುಚೇಷ್ಟೆಯನ್ನು ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಈಗ ಆತನನ್ನು ಹುಡುಕುವಂತಹ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ.